ಟು ಕುಶಾಲಿ ವ್ಲಾಗ್ಸ್. ಏನು ಮಾಡ್ತಾ ಇದ್ದೀರಾ? ಆಟ ಆಡ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಕುಶಾನಿ ವ್ಲಾಗ್ಸ್. ಫ್ರೆಂಡ್ಸ್, ನಾನು ಈವ್ನಿಂಗ್ದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ನಮ್ಮ ಪುಟಾಣಿಗಳು ನಾವು ಎಲ್ಲ ಹೋಗ್ತಾ ಇದ್ದೀವಿ ಅಂತಂದರೆ ಜಗರಡ್ಡಳ್ಳಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಪುಟಾಣಿಗಳೆಲ್ಲ ಚೆನ್ನಾಗಿ ರೆಡಿ ಆಗಿಬಿಟ್ಟಿದ್ದಾರೆ. ನೋಡಿ, ಅವ್ರ ಡ್ಯಾಡಿ ಬ್ಯಾಟ್ ತಂದುಕೊಟ್ಟಿದ್ದಾರೆ ಹನಿಗೆ. ಸೊ ಅದನ್ನು ಎತ್ತಿಟ್ಟಿದ್ಲು, ಈಗ ತೊಗೊಂಡು ಬಂದು ಆಟ ಆಡ್ತಿದ್ದಾಳೆ. ಎಲ್ಲನ ಹೋಗಬೇಕು ಅಂತಂದರೆ ಆಟ ಆಡ್ಕೊಂಡು ಕುಂತ್ಬಿಡೋದು ಪುಟಾಣಿಗಳು. ನೋಡಿ, ನಮ್ಮ ಖುಷಿ ಪುಟಾಣಿ ಈ ಡ್ರೆಸ್ ಹಾಕ್ಕೊಂಡಿದ್ದಾಳಲ್ಲ, ಇದು ಅವಳು 1 ಇಯರ್ ಬರ್ಡೇಗೆ ತೊಗೊಂಡು ಬಂದಿದ್ದು. ಸೊ ಅವಳ ಬರ್ಡೇಯನ್ನು ನಾವೇನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿರಲಿಲ್ಲ. ಸೊ ಆಗ ಹಾಕಿದಾಗ ತುಂಬಾ ಲೂಸ್ ಇತ್ತು, ಅವಳಿಗೆ ಕ್ಲೀನಾಗಿ ಫಿಟ್ಟಾಗಿ ಕುತ್ಕೊತಾ ಇರಲಿಲ್ಲ. ಈಗ ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಅಂತ. ಅವಳು ಓಡಾಡ್ತಿದ್ರೆ ನಿಜವಾಗ್ಲೂ ಒಳ್ಳೆ ಬೇಬಿ ಡಾಲ್ ಓಡಾಡ್ದಂಗೆ ಇದೆ ನಮ್ಮ ಮನೆಯಲ್ಲಿ. ಆ ಸ್ಪೆಕ್ಸ್ ಹಾಕ್ಕೊಂಡು, ಹೇರ್ ಬ್ಯಾಂಡ್ ಹಾಕ್ಕೊಂಡು, ಆ ಡ್ರೆಸ್ ಹಾಕ್ಕೊಂಡು, ವಾವ್, ಸೋ ಕ್ಯೂಟ್. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳು ನಿಜವಾಗ್ಲೂ. ನಮ್ಮ ಪುಟಾಣಿ ಓಡಾಡುತ್ತಾ ಇದ್ದರೆ ಮನೆಯಲ್ಲಿ ನಿಜವಾಗ್ಲೂ ನಮಗೆ ಅದು ಎಷ್ಟು ಖುಷಿನೋ. ಎಷ್ಟೇ ಕಷ್ಟ ಇದ್ರೂ ನಾವು ಮರ್ತೋಗ್ಬಿಡ್ತೀವಿ ಅವಳು ನೋಡ್ತಿದ್ರೆ. ಎಲ್ಲಿ ಪಿಳ್ಳಿಲು ಪಿಳ್ಳೆ ಖುಷಿ ಖುಷಿ ಫ್ರೆಂಡ್ಸ್, ಈಗೀಗ ನಮ್ಮ ಪುಟಾಣಿ ಕಾರಲ್ಲಿ ಬಿಟ್ಟರೆ ಸಾಕು ಎಷ್ಟು ಚೆನ್ನಾಗಿ ಒಬ್ಬಳೇ ಹೋಗಿ ಕುತ್ಕೊಬಿಡ್ತಾಳೆ. ನೋಡಿ ಎಷ್ಟು ಚೆನ್ನಾಗಿ ಕುತ್ಕೊಂಡಿದ್ದಾಳೆ. ಮೊದಲು ನಾನು ಕೂಡಿಸ್ಕೋತಾ ಇದ್ದೆ. ಸೊ ಈಗ ಅವಳೇ ಕುತ್ಕೊಂಡ್ಬಿಡ್ತಾಳೆ, ನನ್ನ ಅಷ್ಟೊಂದು ಕೇಳೋದಿಲ್ಲ. ನಮ್ಮ ಹನಿ ನೋಡಿದ್ರೆ ನನ್ನ ಪ್ಲೇಸ್ನ ರಿಸರ್ವ್ ಮಾಡ್ಕೊಂಬಿಟ್ಟಿದ್ದಾಳೆ. ನಮ್ಮ ಪುಟಾಣಿ ಹುಟ್ಟಿದಾಗಿಂದ ಹನಿ ಪ್ಲೇಸು ಫ್ರಂಟಲ್ಲಿ ಅವ್ರ ಡ್ಯಾಡಿ ಜೊತೆ. ನಮ್ಮ ಪುಟಾಣಿನ ಹಿಂದಕ್ಕೆ ಹಾಕ್ಬಿಡ್ತಾರೆ ಅಪ್ಪ ಮಗಳು ಸೇರಿಕೊಂಡು. ನಾನು ನಮ್ಮ ಪುಟಾಣಿ ಹಿಂದೆಗಡೆ ಕೂತ್ಕೊಂಡಿರಬೇಕು. ನೋಡಿ ಹೆಂಗಿದೆ ನಮ್ಮ ಪುಟಾಣಿ. ಸೈಲೆಂಟಾಗತ್ತೂ ಕೂರಲ್ಲ, ಅಲ್ಲೂ ತೀಟ ಮಾಡ್ತಾನೇ ಇರ್ತಾಳೆ. ನೋಡಿ ಏನೇನೋ ಚೇಷ್ಟೆ ಮಾಡೋದು, ಏನೇನೋ ಮಾಡೋದು ಕಲ್ತ್ಬಿಟ್ಟಿದೆ. ಒಂದು ಕ್ಷಣ ಒಂದು ಹತ್ರ ಕೂರೋದಿಲ್ಲ. ಹಿಂಗೆ ತಿರುಗೋ ಅಷ್ಟೊತ್ತಿಗೆ ಏನೋ ಒಂದು ತೀಟ ಮಾಡಿರ್ತಾಳೆ. ಓಯ್, ಇಲ್ಲಿ ವಿಡಿಯೋ ಮಾಡ್ತಿದ್ದೀನಿ ನೋಡಿ, ಇಲ್ಲಿ ಸಿ ಹಿಯರ್ ಹೀರೋಯಿನ್ ಪುಟಾಣಿ ಹೀರೋಯಿನ್. ಸಿ ಹಿಯರ್. ಹಾಯ್. ಹಾಯ್. ಜಗರಡ್ಡಳ್ಳಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಸಮೇತ. ಸೊ ಆಂಜನೇಯ ಟೆಂಪಲ್ ಅದು, ಜಗರಡ್ಡಳ್ಳಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ನಾವು ಹೋಗ್ತಿರ್ತೀವಿ. ಸೊ ಆವಾಗಲೇ ಒಂದು 6 ಮಂತ್ಸ್ ಆಯಿತು ಹೋಗಿ. ಅದಕ್ಕೆ ನಮ್ಮ ಪುಟಾಣಿ ಜಾಸ್ತಿ ತೀಟ್ಲೆ ಮಾಡ್ತಾವಳೆ, ಬಾಟ್ಲೆ ಕೊಡ್ತಾವಳೆ, ಗಿಚ್ಚೋದು, ಕಚ್ಚೋದು, ಪರ್ಚೋದು, ನನ್ನ ಮೇಲೆ ಅಟ್ಯಾಕ್ ಮಾಡ್ತಾಳೆ ಜಾಸ್ತಿ. ಸೊ ಅದಕ್ಕೆ ನವೀನ್ ಬೇಗನೆ ಡ್ಯೂಟಿ ಮುಗಿಸ್ಕೊಂಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಗಲೇ 6 o'clock ಆಗಿದೆ. ಹೋಗೋಷ್ಟೊತ್ತಿಗೆ ಇನ್ನೆಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಇಲ್ಲಿಂದ ನಮ್ಮ ಗುಡಿಬಂಡೆಯಿಂದ ಗೌರಿಬಿದೂರ್ಗೆ ಹೋಗೋಷ್ಟೊತ್ತಿಗೆ ಒಂದು 1/2 hour ಆಗುತ್ತೆ. ಸೊ ನೋಡೋಣ. ಕೇಳಿಸ್ತಾ ಉಂಟಾ? ಕೇಳಿಸ್ತೀವಿ? ಹಲೋ ಮೇಡಮ್, ನಿನಗೆ ಮಾತಾಡ್ತಿರೋದು ಇಲ್ಲಿ ನೋಡಿಲ್ಲಿ. ಫ್ರೆಂಡ್ಸ್, ಈಗ ಕಾಣ್ತಿದೆಯಲ್ಲ, ಇದು ಬಂದು ಗುಡಿಬಂಡೆ ಬೆಟ್ಟ, ಗುಡಿಬಂಡೆ ಫೋರ್ಟ್. ಇದು ನಾನು ಮದುವೆ ಆದಾಗ ಹೊಸದ್ರಲ್ಲಿ ಐ ಥಿಂಕ್ 1-2-3 times ಹತ್ತಿದ್ದೀನಿ. 1 time ನನ್ನ ಫ್ರೆಂಡ್ಸ್ ಬಂದಾಗ. ಇನ್ನೊಂದು ಸರಿ ಗುಡಿಬಂಡೆ ಬೆಟ್ಟದ ಮೇಲೆ ಒಂದು ಶಿವನ ದೇವಸ್ಥಾನ ಇದೆ. ಸೊ ಅಲ್ಲಿ ಕುಂಭಾಭಿಷೇಕ ಮಾಡ್ತಾರೆ. ಆ ಟೈಮ್ನಲ್ಲಿ ಒಂದು ಸರಿ ಹೋಗಿದ್ದೆ, ತುಂಬಾ ಚೆನ್ನಾಗಿತ್ತು. ಈ ಸತ ನಮ್ಮ ಬೆಟಾಲಿಯನ್ ಬ್ಯಾಚ್ ಬಂದಾಗ ಒಂದು ಸರಿ ಎಲ್ಲರನ್ನ ಕರ್ಕೊಂಡು ಹೋಗಬೇಕು ಗುಡಿಬಂಡೆ ಬೆಟ್ಟಕ್ಕೆ. ಸೊ ಎಲ್ಲ ಬ್ಯುಸಿಯಾಗಿಬಿಟ್ಟಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ. ಸೊ ಈ ಸತ ಬಂದಾಗ ಪಕ್ಕ ಕರ್ಕೊಂಡು ಹೋಗಬೇಕು ಅವ್ರನ್ನೆಲ್ಲ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಗುಡಿಬಂಡೆ ಟೂರಿಸ್ಟ್ ಪ್ಲೇಸ್ ಆಗಿಬಿಟ್ಟಿದೆ. ಎಲ್ಲೆಲ್ಲಿರೋರು ಬರ್ತಾರೆ. ಈ ಒಂದು ನೇಚರ್ ಎಲ್ಲಿ ಸಿಗೋದಿಲ್ಲ ನೋಡೋದಕ್ಕೆ, ಅಷ್ಟು ಚೆನ್ನಾಗಿದೆ ಬೆಟ್ಟಗಳು.
ನದಿ ಹಾಗೆ ಸುತ್ತಲೂ ಹಬ್ಬಿಕೊಂಡಿರುವ ಈ ಒಂದು ನೇಚರ್ ತುಂಬಾ ಚೆನ್ನಾಗಿದೆ. ಬೆಳಗಿನ ಜಾವ ಸೂರ್ಯ ಹುಟ್ಟೋ ಟೈಮಲ್ಲಿ ಈ ಒಂದು ದೃಶ್ಯ ಇದೆಯಲ್ಲ, ಈ ಆ ಬೆಟ್ಟಗಳ ಮಧ್ಯೆ ಆ ಸೂರ್ಯ ಬರೋದಿದೆಯಲ್ಲ, ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ಏನು ನೋಡ್ತಿದ್ಯಾ ಅಷ್ಟೊಂದು ಸೀರಿಯಸ್ ಆಗಿ? ಏನು ನೋಡ್ತಿರೋದು ಪುಟಾಣಿ? ಪುಟ್ಟು ಮನಿ ನೀನು ಯಾರು ನಿಂಗೆ ಇಷ್ಟೊಂದು ಚಂದ ರೆಡಿ ಮಾಡೋರೆ? ಅಮ್ಮನ ಅಪ್ಪನ? ನೀನೇನ ಪುಟಾಣಿ? ಶವಿ ಹಾಯ್ ಮಾಡೋರ್ಗೆ, ಹಾಯ್ ಮಾಡು. ನಮ್ಮ ಪುಟಾಣಿ ಹಾಡು ಹಾಕಿದ್ರೆ ಸಾಕು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಅವಳು ಎಲ್ಲಿದ್ದರೂ ಡ್ಯಾನ್ಸ್ ಮಾಡ್ತಿರ್ತಾಳೆ. ಹಾಡು ಅಷ್ಟೇ ಚೆನ್ನಾಗಿ ಹಾಡ್ತಿರ್ತಾಳೆ. ಕನ್ನಡ, ತೆಲುಗು ಸಾಂಗ್ಸ್ ಎಲ್ಲ ಹಾಡ್ತಾಳೆ. ಅಪ್ಪ ಎಷ್ಟೆಷ್ಟು ಕಲ್ತ್ಬಿಟ್ಟಿದ್ದಾಳೋ ಅನ್ನಿಸ್ತಿದೆ. ಅವಳನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಮತ್ತು ನೋಡಿ, ಈ ಥರ ಹೊಲಗಳ ಮಧ್ಯೆ ಹೋಗ್ತಾ ಇದ್ದೀವಿ ಕಾರಲ್ಲಿ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಸುತ್ತಲೂ ಹಸಿರು, ಹಾಗೆ ಬೆಟ್ಟ, ನದಿ, ಗಿಡ ಮರ ಇವೆಲ್ಲ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಒಂದು ಈವ್ನಿಂಗ್ ಟೈಮಲ್ಲಿ ಈ ಥರ ಲಾಂಗ್ ರೈಡ್ ಹೋಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೋ. ಸೊ ನೋಡಿ, ಇದು ವಾಡ್ದಾಸಲ್ಲಿ ಕೆರೆ. ಇಲ್ಲಿ ಬೋಟಿಂಗ್ ಎಲ್ಲ ಮಾಡಿದ್ದಾರೆ. ಸನ್ಸೆಟ್ ಆಗ್ತಿದೆ. ಯಾವಾಗ ನಾವು ಒಂದ್ಸರಿ ವಾಡ್ದಾಸಲ್ಲಿ ಕೆರೆಗೆ ಹೋಗ್ಬಿಟ್ಟು ಬರಬೇಕು. ತುಂಬಾ ಚೆನ್ನಾಗಿದೆ. ಈಗ ಎಲ್ಲೆಲ್ಲಿರೋರು ಟೂರಿಸ್ಟ್ ಬರ್ತಾ ಇರ್ತಾರೆ. ಆದರೆ ನಾವಿಲ್ಲಿ ನೇಟಿವಲ್ಲೇ ಇದ್ಕೊಂಡು ಹೋಗಿಲ್ಲ ಇನ್ನೂ. ಸೊ ಹೋಗ್ಬಿಟ್ಟು ಬರೋಣ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಸನ್ಸೆಟ್ ಆಗ್ತಿರೋದು ಕಾಣಿಸ್ತಿದೆ ಅಂತ. ಈ ಥರ ಎಲ್ಲ ನೋಡ್ತಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನೀನು ಯಾವಾಗ ತೆಲುಗು ಹಾಡೆಲ್ಲ ಕಲ್ತ್ಕೊಂಡೆ ಪುಟಾಣಿ? ನೋಡಿಲಿ. ಸೊ ಫೈನಲಿ ನಮ್ಮ ಸಿಂಗರ್ಸ್ ಎಲ್ಲ ಹಾಡೋದೆಲ್ಲ ಆಯಿತು. ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ. ಸೊ ಬನ್ನಿ ಒಳಗಡೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಮದುವೆ ಸಹ ಮಾಡಿದ್ದಾರೆ. ಯಾರ್ದು ಮದುವೆ ಆಗಿದೆ? ಹಾಕ್ಬಿಟ್ಟನಿ. ದೇವಸ್ಥಾನಕ್ಕೆ ಬಂದ್ವಿ ಇವಾಗ. ಹೊಡಿತೀನಿ. ಈ ಕಡೆ ಬಾ, ಈ ಕಡೆ. ಏನದು ನೈಮರಿ? ಯಾಕೆ ಚಿನ್ಯಾ? ಇದು ಗಣಪತಿ ದೇವಸ್ಥಾನ. ನವಗ್ರಹ
ಫ್ರೆಂಡ್ಸ್, ನಾವು ಹೋದಾಗೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ದೇವ್ರಿಗೆ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಒಳಗಡೆ ಅಲಂಕಾರ ಮಾಡಿದ್ದಾರೆ ದೇವ್ರಿಗೆ. ಇದು ಆಂಜನೇಯ ಸ್ವಾಮಿ ಟೆಂಪಲ್ ಅಲ್ವಾ. ಇಲ್ಲಿ ಪಂಚಮುಖಿ ಆಂಜನೇಯ ಸಹ ಇಟ್ಟಿದ್ದಾರೆ ಅವರು. ಆಮೇಲೆ ಇಲ್ಲಿ ನಾವು ಬಂದಾಗೆಲ್ಲ ಆಂಜನೇಯನ ಜೊತೆ ಇನ್ನೊಬ್ಬರು ಕಾಣಿಸ್ತಿರ್ತಾರೆ ಯಾವಾಗ್ಲೂ. ಅವ್ರು ಯಾರು ಗೊತ್ತಾ? ಗಣೇಶನ ವಾಹನ ಯಾರು ಹೇಳಿ ನೋಡೋಣ. ಇಲಿರಾಯರು. ಇವರು ಸಹ ಇಲ್ಲೇ ಇರ್ತಾರೆ ನೋಡಿ. ಅವರು ಎಲ್ಲಿದ್ದಾರೋ ಕಾಣ್ತಿಲ್ಲ, ಆದರೆ ಅದು ತೋರಣ ಮಾತ್ರ ಅಲುಗಾಡಿಸ್ತಾ ಇದ್ದಾರೆ. ಕಾಣಿಸ್ತಿದೆಯಾ? ಸಿಗ್ತಾ ಇದೆಯಾ? ಎಲ್ಲಿತ್ತು? ನವೀನು ಪೂಜೆ ಸಾಮಾನೆಲ್ಲ ತೆಗ್ದಿಡೋದಕ್ಕಂದ್ರೆ ತಟ್ಟೆ ತೊಗೊತಾ ಇದ್ದಾರೆ. ಸೊ ಇಲ್ಲಿ ನಾವು ಏನೇನು ಪೂಜೆ ಸಾಮಾನೆಲ್ಲ ತೊಗೊಂಡೋಗಿರ್ತೀವೋ ಅದನ್ನೆಲ್ಲ ತಟ್ಟೆಗೆ ಜೋಡಿಸಿ ಪೂಜಾರ ಕೈ ಕೊಟ್ಟರೆ ಪೂಜೆ ಮಾಡಿ ಕೊಡ್ತಾರೆ. ಮತ್ತು ಇಲ್ಲಿ ರಾಮ ಲಕ್ಷ್ಮಣ ಸೀತಾ ವಿಗ್ರಹ ಇಟ್ಟಿದ್ದಾರೆ. ಇದು ಒಂದು ಸತ್ಯನಾರಾಯಣ ಸ್ವಾಮಿ ವಿಗ್ರಹ. ಅದು ತುಂಬಾ ಚೆನ್ನಾಗಿದೆ. ಸೊ ಪೂಜಾರು ಬಂದರು, ಪೂಜೆ ಮಾಡ್ತಾ ಇದ್ದಾರೆ. ಸೊ ಫೈನಲಿ ಪೂಜೆ ಎಲ್ಲ ಚೆನ್ನಾಗಾಯಿತು. ನಮ್ಮ ಖುಷಿ ಪುಟಾಣಿಗೆ ತಾಯ್ತ ಹಾಕ್ಸ್ತಾ ಇದ್ದೀವಿ. ಅವಳು ತುಂಬಾ ಹಠ ಮಾಡ್ತಿರ್ತಾಳೆ. ಅದಕ್ಕೋಸ್ಕರ ಅವಳಿಗೊಂದು ಹನಿಗೊಂದು 2 ತಾಯ್ತ ಹಾಕ್ಸ್ಕೊಂಡು, ಆಮೇಲೆ ನವೀನು ನಿನಗೂ ಒಂದು ತಾಯ್ತ ಹಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನನಗೂ ಒಂದು ತಾಯ್ತ ಹಾಕ್ಸಿದ್ರು. ಸೊ ಹಾಕ್ಸ್ಕೊಂಡು ಫೈನಲಿ ಮನೆಗೆ ಹೊರಟ್ವಿ. ಫ್ರೆಂಡ್ಸ್, ಇಲ್ಲಿ ಯಾರಿಗಾದರೂ ಹುಷಾರಿಲ್ಲ ಅಂದರೆ, ಮಕ್ಕಳು ತುಂಬಾ ಹಠ ಮಾಡ್ತಾಯಿದ್ರೆ ಸೊ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ಮಂತ್ರನೂ ಹಾಕ್ತಾರೆ ಅವರು. ಸೊ ಆಮೇಲೆ ಟೈಮ್ ಆಯಿತು, ನಾವು ಹೊರಟ್ವಿ. ಚೆನ್ನಾಗಿತ್ತು ಇವತ್ತಿನ ಡೇ ಮಾತ್ರ. ತುಂಬ ದಿನಗಳಾಗ್ಬಿಟ್ಟಿತ್ತು. ನಾವು ಹೋಗಬೇಕು ಅಂದ್ಕೊಂಡು ಹಾಗೆ ಸುಮ್ಮನೆ ಇದ್ಬಿಟ್ಟಿದ್ವಿ. ಸೊ ಇವತ್ತು ನವೀನ್ ಕರ್ಕೊಂಡು ಬಂದರು. ತುಂಬಾ ಖುಷಿ ಆಯಿತು ದೇವಸ್ಥಾನಕ್ಕೆ ಬಂದು. ಸೊ ನಾವು ಹೊರಟ್ವಿ, ಯಾಕಂದರೆ ಅಮ್ಮ ಬರ್ತಾಯಿದ್ದಾರೆ. ಲೇಟ್ ಆಗಿಬಿಟ್ಟಿದೆ, ಆಲ್ರೆಡಿ 8 o'clock ಆಯಿತು. ಅದಕ್ಕೆ ನಾವು ಹೊರಟಿದ್ದೀವಿ. ಅಮ್ಮ 8:30ಗೆಲ್ಲ ಬಂದುಬಿಡ್ತಾರೆ ಮನೆಗೆ ಬಂದ್ವಿ ಈಗ ತಾನೇ. ಸಾಕು ಬಾ, ಹೋಮ್ವರ್ಕ್ ಬರೀವಿ. ನಮ್ಮ ಹನಿಗೇನು ಸ್ನ್ಯಾಕ್ಸ್ ಕೊಡಿಸಿಲ್ಲ ಅಂತ ಹೇಳ್ಬಿಟ್ಟು ಈಗ ಅವ್ರ ಡ್ಯಾಡಿ ಕರ್ಕೊಂಡು ಅಜ್ಜಿ ಬರ್ತಾಯಿದ್ದಾರೆ ಅಂತ ನೆಪ ಇಟ್ಕೊಂಡು ಅಜ್ಜಿಗೆ ತಿಂಡಿ ತೊಗೊಂಬರೋಣ ನಡಿ ಡ್ಯಾಡಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾಳೆ. ಆ್ಯಕ್ಚುಲಿ ಅವ್ರ ಅಜ್ಜಿಗೆ ತೊಗೊಂಡು ಬರಲ್ಲ ಅವಳಿಗೆ ಏನು ಬೇಕೋ ಎಲ್ಲ ತೊಗೊಂಡು ಬರ್ತಾಳೆ ಈಗ. ಸೊ ಅಜ್ಜಿ ಬಂದರು ನೋಡಿ. ನಮ್ಮ ಪುಟಾಣಿ ಓಡೋಗ್ಬಿಟ್ಟಿದ್ದಾಳೆ ಅವ್ರ ಅಜ್ಜಿ ಬಂದಿದ್ದ ತಕ್ಷಣ. ನಮ್ಮ ಹಾಸಿನಿ ಅದು ಇದು ಅಜ್ಜಿ ಬಂದಿದ್ದ ತಕ್ಷಣ ಎಲ್ಲ ಪ್ರತಿಯೊಂದು ಶೇರ್ ಮಾಡ್ಕೊಬಿಡ್ಬೇಕು ಅವಳು. ಅದಕ್ಕೆ ಎಲ್ಲ ಹೇಳ್ತಾ, ಸ್ಕಿಪ್ಪಿಂಗ್ ಏನೋ ಬೇಕಿತ್ತಂತೆ, ಅದಕ್ಕೆ ಅವ್ರ ಸ್ಕೂಲಲ್ಲಿ ಸ್ಕಿಪ್ಪಿಂಗ್ ಕೊಟ್ಟಿದ್ರಂತೆ. ಆಟ ಆಡ್ತಾ ಇದ್ದಿದ್ದು ಎಲ್ಲ ಹೇಳ್ತಾ ಇದ್ಲು. ಆಮೇಲೆ ಅವ್ರ ಅಜ್ಜಿಗೆ ಖುಷಿ ಪುಟಾಣಿ ಎತ್ಕೊಂಡು ತುಂಬ ಖುಷಿಯಾಗ್ಬಿಟ್ಟಿದೆ. ಅವಳು ಓಡೋಗಿ ಅಜ್ಜಿನ ತಪ್ಕೊಬಿಟ್ಟಿದ್ಲು ಬಂದಿದ್ದ ತಕ್ಷಣ. ಸೊ ಅದಕ್ಕೆ ಅವ್ರ ಅಜ್ಜಿ ಮುದ್ದು ಮಾಡ್ತಾ ಕುತ್ಕೊಂಡ್ಬಿಟ್ಟವ್ರೆ ಮೊಮ್ಮಕ್ಕಳನ್ನ ಮಾತು ಕೇಳಿಕೊಂಡು. ಆಮೇಲೆ ನೋಡಿ, ಆಗಲೇ ಹೋಗಿ ಟಿ ಟೆಸ್ಟ್ ಸ್ಟಾರ್ಟ್ ಮಾಡಿದ್ಲು ಹನಿ. ಆ ರಿಂಗ್ ಲೈಟ್ನ ಆನ್ ಮಾಡೋದು, ಆಫ್ ಮಾಡೋದು, ಆನ್ ಮಾಡೋದು, ಆಫ್ ಮಾಡೋದು. ಈ ನಮ್ಮ ಪುಟಾಣಿ ಯಪ್ಪ ಬೆಳಗಿಂದ ಸಂಜೆವರೆಗೂ ಕೀಟ್ಲೆ ಅಂತೂ ಕಡಿಮೆ ಆಗಲ್ಲ. ಸೊ ಫೈನಲಿ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಮಾಡ್ಕೊಳ್ಳಿ. ಇನ್ನು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ.
ಟೇಕ್ ಕೇರ್, ಬಾಯ್.